ಪಾಂಡವರ ನೆರಳನ್ನು ಕಂಡಾಗ ಉರಿದು ಬೀಳುವ ಕೌರವೇಶ್ವರ ಪಾರ್ಥನನ್ನು ಕಂಡಾಗ ಹೊಗಳ್ತಾ ಇದ್ದೀಯ ಅಂತ ಆದ್ರೆ ಏನು ಪತ್ರದ ಹೊಂಡ ತೆಗೆದಿಟ್ಟೆ ಹೊಗಳ್ತಾ ಇದ್ದೀಯಾ? ಇಲ್ಲ, ನೀ ಹಾಗೆಲ್ಲ ಹೊಗಳಿ ಹಾಳು ಮಾಡ್ಲಿಕ್ಕಿಲ್ಲ. ಗುಣಕ್ಕೆ ಮತ್ಸರ ಇಲ್ಲ. ಹಾಗೆ ಹೇಳ ಕೆಲವೊಂದು ತೆಗೆದೆ ಇಲ್ಲ. ಯಾರನ್ನು ತೆಗಿಬೇಕು ಅವರನ್ನು ತೆಗೆದಿದ್ದು ಬಿಟ್ಟರೆ ನಿನ್ನನ್ನು ತೆಗೆಯಲಿಕ್ಕಾಗ ಬಂದವಲ್ಲ. ಪಾರ್ಥನೊಡುಗ ನಿನ್ನ ಬಲು ಹೀಗಿನ್ನೂ ಸೊರೆಯದಾರ. ಹೇಳಿ ಮತ್ತೊಮ್ಮೆ ನಿನ್ನ ಸಾಹಸ ಏನೆನ್ನುವುದನ್ನು ನಾವು ನೋಡಿದವರೇ. ಸವ್ಯವಾಗಿ ತಿರುಗುತ್ತಿರುವಂತಹ ಚಕ್ರವ್ಯೂಹವನ್ನು ಭೇದಿಸಿ ಪ್ರಯಾಸ ಪಟ್ಟು ಈ ಪ್ರವೇಶ ಮಾಡಿದವ ನೀನು. ಪ್ರವೇಶ ಮಾಡುವಾಗ ನಿನ್ನ ಪಾಲಿಗೆ ಕಷ್ಟ ಆಗಿದೆ. ಕ್ಷೇತ್ರತ ಬಂದು ನಿನ್ನನ್ನು ತಡೆದ.
ಬರುಗಳಿಗೆಯಲ್ಲಿ ಹಾ. ಅವನಲ್ಲಿ ಹೋರಾಟವನ್ನ ಎಸಗಿ ಹಾ. ಕೈ ಸಾಗದೆ ಇದ್ದ ಕಾಲಕ್ಕೆ ಹಾ. ಪ್ರವೇಶ ಎನ್ನುವುದು ನಿನಗೆ ಸುಲಭ ಆಯಿತು. ಕೈ ಸಾಗದ ಇದ್ದೆ ಅಂತಾದ್ರೆ ನಾನು ಬರಲೇಬಾರ್ದಿತ್ತು. ನಿನಗಲ್ಲ ಕೈ ಸಾಗಿದೆ ಹಾ. ಅವನಿಗೆ ತರಗೆ ಒರಗಿಸಿದ್ದೇನೆ ಅವನನ್ನು. ಅವ ಬಿದ್ದ ಎನ್ನುವ ಸಲುವಾಗಿ ಮತ್ತವ್ ಹೇಳಲಿಕ್ಕೆ ಕಷ್ಟ ಈಗ. ಪ್ರವೇಶ ಸುಲಭ ಆಯಿತು. ಹಾ. ಹಾಗೆ ಸುಲಭ ಆಗ್ಲಿಕ್ಕಿಲ್ಲ. ಬಂದಂತ ನಿನಗೆ ಹಾ. ಅದಕ್ಕಾಗಿ ಹೇಳಿದ್ದು ಬಳಿರೇ ಹಾ. ಹೆಲವರೇ ಅಂತ ಒಬ್ಬ ಸಾಕು ಕುಲಕ್ಕೆ ರತುನ ಪ್ರಾಯ. ನನ್ನಪ್ಪನಿಗೆ ನಾನು ಒಬ್ಬ ಹುಟ್ಟಿ ಕುಲಕ್ಕೆ ರತ್ನ ಸದೃಶನಾದೆ. ನೀನು ಕೇವಲ ಪಾಂಡವರಿಗೆ ಮಾತ್ರ ಅಲ್ಲ, ಮತ್ತೆ ಕುಲಕ್ಕೆ ರತ್ನಪ್ರಾಯ. ನಾನು ಕುಲದ ರತ್ನವನ್ನು ಎತ್ತಿ ಹಿಡಿಯುವ ಬಾಲಭಾಸ್ಕರ ನಾನಾದೆ. ಆ, ಕುಲಕ್ಕೆ ಕಂಟಕ ತರುವವರಾದಲ್ಲ ನೀವೆಲ್ಲ. ಯಾವಾಗ ಎಲ್ಲ ಮಾಡಿದ ಮತ್ತೆ ಯಾವಾಗ ಕೇಳಿದೆ ಈಗ ಆಗಿನ ಕುರುಕ್ಷೇತ್ರವೇ ಸಾಲುವುದಿಲ್ವ? ಹೌದಪ್ಪ, ಮತ್ತೆ ಇದು ದಾಯಾದ್ಯರ ಮತ್ಸರ ಬೇಕಿತ್ತ ಹೋರಾಟ. ಬೇಕಿತ್ತ ಬೇಕಿತ್ತೋ ಬೇಡವೋ ಎನ್ನುವುದಕ್ಕಿಂತ ಪಡೆದುಕೊಳ್ಳಬೇಕೆನ್ನುವಂತ ಹಠ ಇತ್ತು. ರಾಮಾಯಣ ಕಾಲದಲ್ಲಿ ಅಣ್ಣ ತಮ್ಮಂದಿರು ಹೇಗಿರಬೇಕು ಎನ್ನುವುದಾಗಿ ರಾಮಲಕ್ಷ್ಮಣರೇ ತೋರಿಸಿಕೊಟ್ಟಿದ್ದಾರೆ. ಹೌದು, ಮುಂಬರುವ ಯುಗಕ್ಕೆ ಅಣ್ಣ ತಮ್ಮಂದಿರು ಹೇಗಿರಬಾರ್ದು ಅಂತ ತೋರಿಸಿಕೊಳ್ಳಿಕ್ಕೆ ಇದೇ ಆದರ್ಶ ಅಂತ. ಒಂದೊಂದು ಕಾಲದಲ್ಲಿ ಒಂದೊಂದು ಆದರ್ಶ. ಆ ಕಾಲಕ್ಕುಂಟಾದ್ರೆ ಈ ಕಾಲಕ್ಕುಂಟೆ ಅದು ಆಗಬೇಕು ಅಂತೇನಿಲ್ಲ. ಹಾಗಂತ ಆದರ್ಶವನ್ನ ಪಾಲಿಸಿ ಬದುಕುವವರು ಹಲವರು ಇರಬಹುದು. ಹಾ. ಆದ್ರೆ ಯಾರಿಗೆ ಯಾವುದು ಆದರ್ಶ ಅಂತ ಉಂಟು. ಹಾ. ಇವತ್ತು ನಾವು ತೋರಿಸಿದ್ದು ಯಾವುದು? ಹೌದು. ಅವರಂತೆ ನಾವಲ್ಲ, ನಮ್ಮಂತೆ ಮತ್ತೊಬ್ಬರಲ್ಲ ಎನ್ನುವುದನ್ನು ತೋರಿಸುವುದು ಅಷ್ಟೇ ಉದ್ದೇಶ. ಆ ತೋರಿಸ್ಲಿಕ್ಕೆ ಹೋದ್ರೆ ಇವರಂತೆ ಮತ್ತೆ ಯಾರು ಇಲ್ಲ ಅಂತ ತೋರಿಸ್ಕೊಳ್ಬೇಕಾಗ್ತದೆ. ಅಲ್ಲ, ಅದು ಅವರವರ ಅನಿವಾರ್ಯ. ಇನ್ನ ಅನಿವಾರ್ಯತೆ ಹೇಳಿದ್ದಾರೆ. ನನ್ನನ್ನು ನಾನು ತೋರಿಸಿಕೊಂಡದ್ದು ಹೇಗೆ? ಹೇಗೆ? ದಾಯಾದ್ಯರ ಮತ್ಸರ. ಹಾ. ಇದನ್ನ ಕಾಣಿಸಿಕೊಟ್ಟವ ನಾನು. ಹೌದು, ಹಾ. ಇವತ್ತು ಅಂತಲ್ಲ, ಮತ್ತೆ? ಇನ್ನು ಮುಂದೂ ಸಹ ಅದನ್ನೇ ಬಲವಾಗಿ ಇರಿಸಿಕೊಳ್ಳುವ ನಾನು. ಮುಂದೆ ಬಾಳ ನೀವು ನೆನಪು ಮಾತ್ರ ಉಳಿಸ್ಕೊಳ್ಬೇಕಾ ಅಂತ. ನಮ್ಮ ಪ್ರಯತ್ನ ಕೊನೆವರೆಗುಂಟು. ಹಾ. ಅದು ಎಲ್ಲಿವರೆಗೆ ನಡೀತದೋ ಅಲ್ಲಿವರೆಗೆ ನಡೆಸ್ತೇವೆ. ಆಗಲಿ. ಬದುಕಿನ ಆದರ್ಶ ನಮ್ಮಂತೆಯೇ ಇನ್ನೊಬ್ಬರಾಗಬೇಕೆನ್ನುವ ಉದ್ದೇಶ ಅಲ್ಲ. ಅಲ್ಲ. ನಮ್ಮಂತೆ ಹೀಗೆ ಅಂತ ಬದುಕುದು. ಮುಂದಿನ ಜನಾಂಗಕ್ಕೆ ಆದ್ರೆ ಗೌರವನಂತೆ ಯಾರು ಆಗ್ಬಾರ್ದು ಅಂತ ಅಲ್ಲೇ ಹೇಳ್ಕೊಳ್ಳೋ ಆಗ್ತಾರೆ. ಏನು ಅವರವರ ಮನಸ್ಥಿತಿ. ಹಾಗೆ. ಹಾಗೆ ಅಭಿಮನ್ಯುವಂತೆ ಆಗಬೇಕೆನ್ನುವ ಹಾಗೆ ಹಂಬಲವನ್ನು ಹೊತ್ತುವರು ಅನೇಕರು ಇರಬಹುದು. ಇರ್ಬೋದೇ. ಇನ್ನು ಮುಂದಾಗುವ ಪರಿಸ್ಥಿತಿಯನ್ನು ಗ್ರಹಿಸಿದ ಮೇಲೆ ಅವನಾಗೊಬ್ಬ ಆಗುದು ಬೇಡ ಅಂತ ತೀರ್ಮಾನಕ್ಕೆ ಬಂದು ಬರ್ಬೋದು. இந்த ಮಾತನ್ನ ಬಿಟ್ಟರು ಅಲ್ವೋ? ಮುಂದಿನ ಜನಾಂಗಕ್ಕೆ ಆದರೆ ಅಭಿಮನ್ಯುನಂತವನೇ ಆಗಬೇಕು ಅಂತ ಬಯಸ್ತಾರ ಬಿಟ್ರೆ ಆ. ಆದರೆ ಕೌರವನಂತವ್ರು ಹುಟ್ಟಬೇಕು ಅಂತ ಯಾರು ಬಯಸಿದ ನೆನಪಿಟ್ಟು ಅದು ತಪ್ಪಲ್ಲ. ಹಾ. ಅದಕ್ಕಾಗಿ ಒಬ್ಬರಿಗೆ ಒಂದೊಂದು ಆದರ್ಶ. ಹಾ. ಒಬ್ಬನಿಗೆ ರಾಮ ಆದರ್ಶ ಆದ್ರೆ ಇನ್ನೊಬ್ಬನಿಗೆ ರಾವಣ ಆದರ್ಶ. ಅವನ ಆದರ್ಶ ಸಾಮಾನ್ಯ ಈಗ ನೀನೊಬ್ಬ ಬಿಟ್ರೆ ಮತ್ತೆ ಯಾರು ಆದರ್ಶ ಅನ್ನೋದು ಅನುಸರಿಸ್ತಾ ಇಲ್ಲ. ನಿನಗೆ ಹೆಚ್ಚಿನ ಲೋಕಾನುಭವ ಇಲ್ಲ ಮಗು. ಅಂದ್ರೆ ನೀನು ಬಹಳ ಸಣ್ಣವ. ಒಪ್ಪುತ್ತೆ. ಇದಕ್ಕೂ ಹೆಚ್ಚಿನ ಅಭ್ಯಾಸ ಮಾಡಿದವರು, ಆಲೋಚನೆ ಮಾಡಿದವರು, ಹಿರಿಯವರು ಎಷ್ಟೋ ಮಂದಿ ನಿಮ್ಮಲ್ಲೂ ಇದ್ದಾರೆ. ಹೌದು. ಒಬ್ಬೊಬ್ರು ಆದರ್ಶ ಕೇಳ್ತಾ ಹೋಗು, ಒಬ್ಬೊಬ್ರು ಒಂದೊಂದು ಹೇಳ್ತಾ ಹೋಗ್ತಾರೆ. ಅವ್ರ ಕತೆ ಬಿಡು, ನಿಂದ ಹೇಳು. ನನ್ನದು ಇಷ್ಟೇ ಅಂತ ಹೇಳಿದ್ದ ಅಷ್ಟೇ. ಹೊಗಳಿದ್ದದಕ್ಕಾಗಿ ನಾನು ಇನ್ನೊಂದು ಇಷ್ಟೇ ಅಂತ ಗೊತ್ತುಂಟ. ಯಾವುದು ಯಾವುದು ಪಾಂಡವರನ್ನ ಎಲ್ಲಿ ತೆಗಿಲಿಕ್ಕೆ ಆಗ್ತದೆ? ನಾನು ಅದಕ್ಕೆ ಹೇಳಿದ್ದು ದಾಯಾದ್ಯರ ನಮ್ಮ ಹುಟ್ಟಿನಿಂದ ಬಂದದ್ದು ಅದೇ, ನಮ್ಮ ರಕ್ತದಲ್ಲಿ ಹರಿಯುವುದು ಅದೇ. ಅದೇ. ಅದನ್ನೇ ಬೆಳೆಸ್ಕೊಂಡು ಬಂದದ್ದು. ಒಂದು ಜಾತಿ ನಿನ್ನ ನೊಂಜು ನಂಜ ನೊಂಜು ನೋಡು, ನಂಜು ಎನ್ನುವುದಕ್ಕಿಂತ ನಮ್ಮ ಬೆಳವಣಿಗೆ ಹಾಗೆ. ಕೆಟ್ಟ ಬೆಳವಣಿಗೆ ಆಗೋಯ್ತು. ಯಾರು ಹೇಳಿದ್ರು ನಿನಗೆ ಕೆಟ್ಟ? ಹೇಳು. ಸುಮ್ಮನೆ ಒಳಿಯ ನೀನ್ ಹೇಳಿದ ಹಾದು ಬಂದ ದಾರಿ ಹಾಗುಂಟು ಅಂತ ಹೇಳ್ತಿದ್ದೆ. ನಾವು ನಡ್ಕೊಂಡು ಬಂದ ದಾರಿ ಅದು. ಹಾ. ನಂಜಿನ ದಾರಿ ಅದು ನಮಗೆ ಸುರಿಯಾದ ದಾರಿ. ಹಾ. ನಮ್ಮನ್ನ ಆಕ್ಷೇಪಿಸುವವರಿಗೆ ಅದು ತಪ್ಪು ದಾರಿ ಆಗಿದೆ. ಅಲ್ಲಿ ಪುಣ್ಯಾತ್ಮ ಅಜ್ಜಿನೊಟ್ಟಿಗೆ ಬಹಳ ಕಾಲ ಇತ್ತು. ಅಜ್ಜಿನ ಬುದ್ಧಿ ಒಂದು ಬಂದೆ ಹೋಯ್ತಲ್ಲ. ಅಜ್ಜನಂತೂ ಅಪ್ಪಂತೆ ಬರಲಿಲ್ಲ. ಅಲ್ಲ ಅಪ್ಪನ ಬರೋದು ಬೇಡ. ಯಾಕೆ ಕೇಳು? ಈಗ ಹಾಗೆ ಕೇಳಿ ಹೋದ್ರೆ ಯಾರ್ಯಾರದೋ ಮನಸ್ಥಿತಿಯನ್ನು ಇಟ್ಕೊಂಡು ಬಂದು ನಮ್ಮಂತೆಲ್ಲ ಆದರ್ಶ ನಮ್ಮನ್ನು ನೋಡಿ ಮುಂದೆ ಬೆಳಿಬೇಕು. ನಾವು ಇನ್ನೊಂದು ತಗೊಂಡು ಬಾಳಿವರಲ್ಲ. ಆ ಮಟ್ಟಿಗೆ ನೀ ಮೆಚ್ಚಬೇಕು. ಏನು? ಅಜ್ಜನಂತೆ ನಾನು ಆಗ್ಬೇಕಂತ ಹೋಗ್ಲಿಲ್ಲ, ಅಪ್ಪನಂತೆ ನಾನು ಆಗ್ಬೇಕಂತ ಹೊರಲಿಲ್ಲ. ನಮ್ಮದೊಂದು ಹೀಗಿರ್ಲಿ ಅಂತ ಹೊರಟೆ. ಪ್ರತ್ಯೇಕತೆ ಬೇಕು. ಬದಲಾವಣೆ ಎನ್ನುವುದು ಜಗದ ನಿಯಮ. ಸ್ವಲ್ಪ ಹೆಚ್ಚಾಯ್ತಾ? ಯಾರು ಹೇಳಿದ್ದು? ನಾನೇ ಹೇಳುವುದು. ನೋಡಿ, ನೀನು ಬದಲಾವಣೆ ಮಾಡ್ಲಿಕ್ಕೆ ಹೋದದೆಲ್ಲ ಪೆಡ್ತಿಂದ ಬಂದಿದ್ದು ಬಿಟ್ರೆ ಮತ್ತೆ ಎಂತದ್ದು ಮಾಡಿ ಎಷ್ಟು ಕಥೆ ಹೇಳುವೆ ನಾನು. ಯಾವುದು? ಮತ್ತೆಂತದ್ದು? ಯಾವುದು? ಘೋಷಯಾತ್ರೆ ಪ್ರಕರಣ ನೀನು ಆಡಂಬರ ತೋರಿಸ್ಲಿಕ್ಕೆ ಹೋದೆ. ಅದೆಲ್ಲ ನೋಡೋದೆಲ್ಲ ಗುಟ್ಟು. ಅದೇ ಸಣ್ಣ 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 ಮಕ್ಕಳು, ನಿಮಗೆ ಅಂತೂ ಅರ್ಥ ಆಗೋದು. ನಾವು ನಾಡಿನಲ್ಲಿದ್ದವರು, ನೀವೆಲ್ಲ ಗಾಡಿಗೆ, ಆವತ್ತು ನಿಮ್ಮ ತಂದೆ ಎಲ್ಲ ಗಾಡಿಗೆ ಹೋದವರು. ಹೌದೌದು. ನಮ್ಮ ವೈಭವ ಹೀಗೆ ನೋಡು. ಆಡಂಬರ ನಮ್ಮದು ವೈಭವ, ನೀವು ಕಾಡಿನಲ್ಲಿದ್ರು ನಮ್ಮ ವೈಭವಕ್ಕೇನು ಕಡಿಮೆ ಆಗಿಲ್ಲ ಅಂತ ತೋರ್ಲಿಕ್ಕೆ ಹೋದದ್ದು. ಹೌದು. ನೋಡು, ದೈವ ಸಂಕಲ್ಪ ನೋಡು. ಏನು? ನಮ್ಮ ಆಡಂಬರ ಹೀಗುಂಟು ಅಂತ ಹೇಳಿ ಉಳಿದವರಿಗೆ ಹೊಟ್ಟೆ ಉಳಿಲಿಕ್ಕೆ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಕೈಕಾಲು ಉಳಿತದಂತ ಪ್ರತ್ಯಕ್ಷ ದರ್ಶಿನಿ ಅದೇ. ಎಂತೂ ಆಗಿಲ್ಲ. ಬೀಳಿಲ್ವಾ ಯಾರು? ಈಗ ನಿನಗೆ ನೋಡಿ, ಚಿತ್ರಸೇನೆ ಬಂದಂತಲ್ವಾ? ಹೌದು. ಚಿತ್ರಸೇನೆ ಬಂದದ್ದು ಹೌದು. ಹಾ. ನನ್ನನ್ನ ಸೆರೆ ಕಟ್ಟಿದ್ದು ಹೌದು. ಹಾ. ಆ ಪ್ರಕರಣದಲ್ಲಿ ನಾನು ತಲೆ ಎತ್ತಿದ್ದೇನೆ. ಹಾ. ಅದೊಂದು ಗುಟ್ನಲ್ಲಿ ಇರ್ಲಿ ಅಂತ ಸುಮ್ಮನಿದ್ದೆ. ನಿನಗೂ ಯಾರು ಹೇಳ್ಬಿಟ್ರೆ ಏನು? ಅಲ್ಲ, ಎಲ್ಲರಿಗೂ ಗೊತ್ತು.
ಇದು ನೀರು ಬಿದ್ದಿತ್ತು. ಎಂತದು? ಗುಟ್ಟಲಿರ್ಲಿ ಗುಟ್ಟು ಮಾಡ್ಲಿಕ್ಕೆ ಹೋದೆ, ಅದು ಪ್ರಪಂಚಕ್ಕೆ ಮುಟ್ಟಿದ್ದು ಯಾರಿಂದ? ನಿಂದು ಗುಟ್ಟು ರಟ್ಟು ಮಾಡ್ತಾರೆ ನಿನ್ನವರೇ. ಸುಮ್ಮನೆ ಒಳ್ಳೆಯ ಆಗ ನೋಡ್ಲಿಕ್ಕೆ ಹೋದ್ರೆ ನಮ್ಮವ್ರು ಹೇಳ್ಕೊಳ್ಳಿ, ಆಕ್ಷೇಪಿಸುವುದಿಲ್ಲ, ಅವರವರ ಭಾವಕ್ಕೆ ಬಿಟ್ಟದ್ದು. ಹಾಗಿದ್ರೆ ಕೌರವ ಏನೆನ್ನುವುದು ಎಲ್ಲರಿಗೂ ಅರ್ಥ ಆದಂತ ವಿಚಾರ. ಈಗ ನಮ್ಮ ಸಾಮರ್ಥ್ಯ ಆವತ್ತಿನ ದಿವಸ ಕೈ ಸಾಕು, ಮತ್ತು ಎಲ್ಲ ಪ್ರಸಂಗವೂ ನಮ್ಮ ಕೈಗೆ ಇರ್ತದೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಆ ಸಂದರ್ಭದಲ್ಲಿ ಕೈ ತಪ್ಪಿರ್ಬೋದು, ಒಂದು ಪ್ರಸಂಗದಲ್ಲಿ ಎಲ್ಲ ತಲೆ ತಗ್ಗಿಸಿರ್ಬೋದು. ನಾನು ಬಿಟ್ರೆ ಸಾಮಾನ್ಯ ಕೇಳಿದ್ದು ಏನು ಯಾವ ಪ್ರಸಂಗದಲ್ಲಿ ಕೆಟ್ಟ ಪ್ರಸಂಗ ನನಗೆ ಯಾವ್ದು ಹೇಳಿಲ್ಲ. ಅದು ಸುಮ್ಮನೆ ಉಳಿಯ ನಿನಗೆ ಮತ್ತೆ ಅಷ್ಟೆಲ್ಲ ನಿನಗೆ ಆಲೋಚನೆ ಮಾಡುವಷ್ಟು ವ್ಯವಧಾನವು ನಿನಗಿರ್ಲಿಲ್ಲ. ನಿನಗೆ ಮತ್ತೆ ಹೇಳ್ಕೊಟ್ಟದಲ್ಲ ನಿಮ್ಮ ಅಪ್ಪ ಎಲ್ಲ ಎಂತ ಹೇಳ್ಕೊಟ್ರು ಗೊತ್ತಾ? ಅವ್ನು ಕೌರವ ಸೋತ ಪ್ರಕರಣ ಒಂದೇ ಹೇಳಿದ್ರು ಬಿಟ್ಟು ಮತ್ತೆ ಗೆದ್ದದೆ ಅಂತ ನೀನೇ ಹೇಳೋಣ. ಬೇಡಪ್ಪ, ಗೆದ್ದದೆ ಹೇಳ್ಬೇಕಾದಂತ ಅನಿವಾರ್ಯತೆ ಉಂಟಾ? ಯಾಕೆ ನಿನ್ನಲ್ಲ ಅಲ್ಲ, ನಿನ್ನ ಅಪ್ಪನೋ ನಿನ್ನ ದೊಡ್ಡಪ್ಪನೋ ಇವರೆಲ್ಲ ಬಂದ್ರೆ ನಾನೇನೇನುವುದನ್ನು ಹೇಳಬೇಕು ಬಿಟ್ರೆ ನಿನಗೆ ಬಹಳ ಕಷ್ಟ ಹೇಳ. ಮತ್ತೆ ಹಾಗಾದ್ರೆ ಅಪ್ಪನನ್ನು ತಪ್ಪಿಸಿ ಇಲ್ಲಿ ಬೇರೆಯವರು ಬರಲಿ ಅಂತ ಹೇಳಿ ಮಾಡಬಾರ್ದು. ಹೌದು, ನಾನೇ ಹೇಳಿದ್ದೆ. ಆಗ ಹೋರಾಟ ಕಣದಲ್ಲಿ ಜಯವನ್ನ ಸಂಪಾದಿಸಿಕೊಳ್ಳಬೇಕೆನ್ನುವಂತ ಒಂದೇ ಉದ್ದೇಶಕ್ಕಾಗಿ ದ್ರೋಣಾಚಾರ್ಯರಿಗಿನ ಸೇನಾಧಿಪತ್ಯವನ್ನ ಕಟ್ಟ ಬಳಿಕ ಅವರೇ ಆಡಿರುವಂತ ಮಾತು, ಹೋರಾಟಕ್ಕೆ ಇಳಿಬೇಕು ಅಂತಾದ್ರೆ ಹೇಗೆ ಸ್ವಾಮಿ ಅಂತ ಕೇಳಿದೆ. ಹಾಗೆ ಹೇಳಿದ್ರು, ಅರ್ಜುನನೊಬ್ಬ ತಪ್ಪಿದರೆ ಮಿಕ್ಕ ದೌರ್ಜನ್ಯದಲ್ಲಿ ಮೊದಲಾದವರು ಎಣಗಿದೀರೆ ಅಂತ ಪ್ರಶ್ನೆ ಮಾಡಿದ್ರು. ಅವನ್ ತಪ್ಪಿಸ್ಬೇಕು ನೋಡು. ನಾವು ಈ ಕ್ಷೇತ್ರದಲ್ಲಿ ಇದ್ದಾಗಲೂ ನಿನ್ನಪ್ಪರನ್ನು ಈ ಕ್ಷೇತ್ರದಿಂದ ಹಿಮ್ಮುಖನಾಗಿಸುವುದು ನಾವು ಪ್ರಯತ್ನ ಮಾಡಿದ್ದೀವಿ ಅಂತಾರೆ. ನಮ್ಮ ಕೈ ಎಲ್ಲಿವರೆಗೆ ಉಂಟು ಅಂತ ಆಲೋಚನೆ ಮಾಡು. ಒಂದು ಮಾತು ನೆನಪಿಟ್ಟು, ಏನು ನಿಮ್ಮ ಕೈ ಎಷ್ಟೇ ಉತ್ತ ಇರಬಹುದು, ಈ ಕ್ಷೇತ್ರದಲ್ಲಿ ಅಪ್ಪನನ್ನು ತಪ್ಪಿಸಬಹುದು, ಮರಿಸಿಂಹ ನಿನ್ನ ಮುಂದೆ ಇದೆ ಎನ್ನುವ ಕಲ್ಪನೆ ಸ್ವಲ್ಪ ಇಟ್ಟಿದ್ದು. ಅದಕ್ಕಾಗಿ ಹೇಳಿ ನಾವಂತ ಗುಣಕ್ಕೆ ಮತ್ಸರ ಇಲ್ಲದೆ ಹೋಗ್ಲಿ. ಕೌರವ ಜೀವಮಾನದಲ್ಲಿ ಯಾರನ್ನೂ ಹೊಗಳಿಲ್ಲ. ನನಗೆ ಅದೇ ಆಲೋಚನೆ. ಇವತ್ತು ನಿನ್ನ ಹೊಗಳ್ತಾ ಇದ್ದೇನೆ ಅಂತ ಆಲೋಚನೆ ಮಾಡು. ನೀ ನನ್ನನ್ನು ಹೊಗಳ್ತಿ ಅಂತ ನಾವು ಹೋಗಿರ್ತೇನೆ ಲೆಕ್ಕ. ನೀ ಹಾಗೆಲ್ಲ ಯಾರನ್ನು ಹೋಗೋದಿಲ್ಲ. ಯಾಕೆ ಗೊತ್ತಾ? ಭೀಷ್ಮಾಚಾರ್ಯನು ಹೋಗಿ ಹೊಗಳಿದ್ಯಂತೆ. ಶರಮಂಚದಲ್ಲಿದ್ದಾರೆ ಅವರು. ಈಗ ನನ್ನನ್ನು ಹೊಗಳುತ್ತೆ ಅಂತಾರೆ, ನನ್ನನ್ನು ತೆಗೆಯುವ ಲೆಕ್ಕಕ್ಕೆ ಬಂದಿದ್ದೆ ನೀನು. ಅವ್ರ ವರ ಪಡ್ಕೊಂಡಿದ್ದವ ಅಲ್ವಲ್ಲ? ಏನ್ ಮಾಡೋಣ? 10 ದಿವಸದ ಹೋರಾಟದಲ್ಲಿ ಜಯವನ್ನ ಸಂಪಾದಿಸಿಕೊಡ್ತೇನೆ ಅನ್ನುವಂತ ವಿಶ್ವಾಸದ ಮಾತಾಡಿದ್ರು, ಅದಕ್ಕೆ ಸ್ವಲ್ಪ ಹೊಗಳದ್ದು ಹೌದು. ಹಾಗಾದ್ರೆ ನಮಗೆ ಅಂತ ನೋಡಿ, ನಿಮ್ಗೊಂದು ವಿಷಯ ಹೇಳ್ತೇನೆ. ಮಣ್ಣು ಬೇಕಾದ್ರೂ ತೊಂದ್ರೆ ಇಲ್ಲ, ಅಲ್ಲಿ ಏನಾಗಿದೆ ಅನ್ನೋದಷ್ಟೇ ಪ್ರಧಾನ. ನಮಗ್ ಕೊನೆಗೆ ಸಿಗುವ ತೀರ್ಮಾನ ಮಾತ್ರ. ನಮಗ್ ಪ್ರಾರಂಭದಲ್ಲಿ ಏನಾಯ್ತು, ಕೊನೆಗೆ ಅಂತ ಆಯ್ತು, ಅದೆಲ್ಲಿ ಯಾವ್ದು ಬೇಡ. ತಪ್ಪದೆ ಯಾವ್ದು? ನಿನ್ನ ಒಟ್ಟಿಗಿದ್ದು ಪುನಃ ಮಣ್ಣು ಬೇಕು ಬಿಟ್ರೆ ಇಲಿ ಹಿಡಿದು ಒಂದು ಇಲ್ಲ. ಎಂತೆಂತ ಪರಾಕ್ರಮಿಗಳೆಲ್ಲ ನಮ್ಮಲ್ಲಿದ್ದಾರೆ. ಅದಕ್ಕಾಗಿ ಅಂತವರನ್ನೂ ಮಿಕ್ಕಿ ನೀನು ಪ್ರವೇಶ ಮಾಡಿರುವುದರಿಂದ ಫಳೀರೆ ಅಂತ ಹೇಳಿದೆ. ಇಷ್ಟಕ್ಕಿಲ್ಲ, ನಿನ್ನಂತವರನ್ನ ಪ್ರಪಂಚ ಮುಖಕ್ಕೆ ಕೊಟ್ಟಲ್ಲ ನಿನ್ನ ಅಪ್ಪ, ಅವನ ಕುರಿತಾಗಿ ಸ್ವಲ್ಪ ಹೇಳಲೇಬೇಕು. ಏನ್ ಹೇಳ್ತೀಯ? ನಿನ್ನಂತವರನ್ನ ಪ್ರಪಂಚ ಮುಖಕ್ಕೆ ಕೊಟ್ಟಿರುವಂತ ನಿನ್ನ ತಂದೆಯ ಬದುಕು ಧನ್ಯ, ಅನುಮಾನವೇ ಇಲ್ಲ. ಹೆಸರಾಗುದು ನನಗೆ. ಯಾಕೆ ಮತ್ತೆ ಬೇರೆಯವರು ಹೊಗಳುವಾಗ ಹೇಳುತ್ತಾ ಪುನಃ ಬೇರೆಯವರು ಮನೆ ಹಾಳು ಮಾಡುವುದೇ ಆಲೋಚನೆ ಮಾಡ್ತಾ ಇದ್ದಿಲ್ಲ ಪುಣ್ಯಾತ್ಮ. ಎಲ್ಲಿ ಅರಗಿನಾಲಯ ನಿರ್ಮಿಸಿ ನಮ್ಮನ್ನು ತೆಗಿಲಿಕ್ಕೆ ನೋಡಿದೆ. ಹೌದು, ನಿನ್ ಲೆಕ್ಕ ತಪ್ಪೇ ಹೋಯ್ತು ಅಲ್ಲಿ. ಯಾಕೆ ಅಂತ ಹೇಳಿ ಆಯ್ತಾ? ಆ ಪ್ರಕರಣದಲ್ಲಿ ಅಲ್ವಾ ಅರಗಿನಾಲಯನ್ನು ಸೇರಿಸಿ ನಿಮ್ಮನ್ನೆಲ್ಲ ಕೊಲ್ಲುವ ಯತ್ನ ಕೇಳಿದದ್ದು ಹೌದಾ? ಆದ್ರೆ ಏನ್ ಮಾಡೋಣ, ಆ ಭೀಮಸೇನ ತೆಗೆದಾಕಿದವ. ನಿಮ್ಮ ಉಳಿದವರು ನಿನ್ನ ಅಪ್ಪಂದ್ರಿಂದ ಹೊತ್ಕೊಂಡು ಹೋದವ. ಅವ ಕರ್ಕೊಂಡು ಹೋಗಿ ಎಲ್ಲ ಅದ ಪ್ರಕರಣ ಏನು? ಅಲ್ಲೋ 5 ಮಂದಿ ಬೇಡ್ಲಿಕ್ಕೆ ಬಂದವರು ಅಲ್ಲ ಸತ್ತು. ಆ ಪ್ರಕರಣ ಏನಾಯ್ತು? ಪೂರ್ಣ ಬೇಡವರು ತೆಗೆದೇ ನೀವು ಹೊಟ್ಟೆ ಅಲ್ಲ, ಅಲ್ಲಿ ಪಾಪದ ಲೇಪ ಯಾರಿಗೆ ಅನ್ನೋದು ಇವತ್ತಿಗೂ ಪ್ರಶ್ನೆ ಆಗಿದೆ. ಯಾಕೆ ಇವ್ರನ್ನು ಕೊಲ್ಲುವುದಕ್ಕೆ ನಾ ಪ್ರಯತ್ನ ಮಾಡಿದೆ, ಅಲ್ಲೂ ಸತ್ತವರು 5 ಮಂದಿ ಬೇಡ್ಲಿಕ್ಕೆ ಬಂದವರು, ಅವರು ಸತ್ತದಕ್ಕೆ ಹೊಣೆಗಾರ ಯಾರು ಅಂತ ಇವತ್ತು ಪ್ರಶ್ನೆ ಆಗಿದೆ. ಬೆಂಕಿ ಹಾಕಿ ಕಳಿಸಿ ಕೊಟ್ಟವರೇ ಹೊಣೆಗಾರರು. ಅದಕ್ಕೆಂತ ಮಾಡ್ಲಿಕ್ಕೆ ಅದು ಆ ಪಾಪ ಬೆಂಕಿ ಹಾಕ್ಲಿಕ್ಕೆ ಬಂದವ, ಅವನ ಮೇಲೆ ಹೋಗ್ತದೆ. ಪಾಪಿ ಯಾರವ? ಅಲ್ಲ ನಾನೇ ನಮ್ಮ ಬದಲು ಹಿಂದೂ ಒಂದಲ್ಲ ಇಲ್ಲ. ನೀವು ಬೆಂಕಿ ಹಾಕ್ತೀಯ, ಇನ್ನೊಬ್ಬರ ಬೆಂಕಿ ಹಾಕಿಸ್ತೀಯ. ನಾನೇ ಬೆಂಕಿ ಹಾಕು ಅಂತ ಹೇಳಿದವ, ನಾ ಇನ್ನೊಬ್ರಲ್ಲಿ ಹೇಳುದೇ. ಅವನಲ್ಲ ಹೋಗಿ ಹಾಕಿ ನನ್ನ ಹೊಡಿಯಾಡು, ಹೋಗಿ ಹಾಕಿ ನಾ ಹಿಡ್ಕೊಂಡು ಹೋಗಿಲ್ಲ ಅಕ್ಕಿ ಅಕ್ಕಿ ಅಂದೆ. ಮತ್ತೆ ಅದೆಂತ ಒಂದೊಂದು ಪ್ರಕರಣ
ಕಣದಲ್ಲಿ ನಾವು ಮಾಡಿರುವ ಸಾಧನೆ. ಬೇರೆಯವರು ಎಷ್ಟು ಕುಡಿಸ್ತೀಯ ನೀನು? ಯಾರು? ನೀನು. ನಮ್ದೆಲ್ಲ ಹಾಗೆ. ನಾವು ಅವ್ರ ತ್ರಾಣ ಎಷ್ಟು ಉಂಟು ಅಂತ ಅಷ್ಟು ನೋಡಿ, ನೀವು ನಿಮ್ಮ ಜಾಗ್ರತೆ ಎಷ್ಟು ಬೇಕಿದ್ರು ತಗೊಳ್ಬಹುದು. ನಮ್ಮಲ್ಲಿ ಕೊರತೆ ಉಂಟು ಅಂತ ನಾಳೆ ಆಕ್ಷೇಪ ಮಾಡಬಾರ್ದು. ಅದಕ್ಕಾಗಿ ಅಲ್ಲ, ನಿನ್ನ ಸ್ವಾರ್ಥಕ್ಕಾಗಿ ನಿನ್ನ ಕಡೆ ಹೇಳ್ಕೊಳ್ಳಿಕ್ಕೆ ಶಲ್ಯ ಭೂಪತಿಗಳು ಕುಡಿಸಬೇಕು. ದಾರಿ ಮೇಲೆ ಹೋಗುವ ಅಲ್ಲಿ ನೀವು ಉಪಚಾರಕ್ಕೆ ಅಂತ ವ್ಯವಸ್ಥೆ ಇರಲಿಲ್ಲ, ಅದಕ್ಕಾಗಿ ನನ್ನನ್ನು ಆಶ್ರಯಿಸಿದ. ಕೇಳಬೇಕು ಅಂತ ಕೇಳಿದೆ, ಇಂಥದ್ದೇ ಆಗ್ಬೇಕು ಅಂತ ತೆಗೆದುಕೊಟ್ಟೆ. ನಮ್ಮಲ್ಲಿ ಇರಬಾರ್ದು ಅಂತ ಆಗ್ಬಾರ್ದು. ಆ ಉದ್ದೇಶ. ಆಡಂಬರ ಎಲ್ಲ ಉಂಟು ಅಂತ ತೋರಿಸ್ಕೊಳ್ಳಿ. ನಮ್ಮಲ್ಲಿ ಕೊರತೆಯಾಗಿ ಮತ್ತು ಇನ್ನೊಬ್ರು ಬಿದ್ದಿದ್ದಾರೆ ಅಂತ ನೋಡ್ಕೊಂಡು ನಾವು ವೈಭವ ನಡೆಸುವವರಲ್ಲ, ನಮ್ಮಲ್ಲಿ ಉಂಟು ಅಂತ ನಾವು ತೋರಿಸುವ. ಪುನಃ ತೋರಿಸ್ಲಿಕ್ಕೆ ಹೋದ್ರೆ ಕೊನೆಗೆ ಎಲ್ಲ ಕಳ್ಕೊಳ್ಬೇಕಾಗ್ತದೆ. ಯಾವ ಕ್ಷಣ ಕಳ್ಕೊಳ್ಬಾರ್ದು ಅಂತ ಹೋರಾಟ ಕೇಳಿದದ್ದು. ಅದಕ್ಕಾಗಿ ನಿಮ್ಮ ಸಾಹಸವನ್ನ ಕಂಡು ಪ್ರಾಮಾಣಿಕವಾಗಿ ಮೆಚ್ಚಿದ್ದೇನೆ. ಯಾವುದು? ಹೋರಾಟ ಬಿಡು. ಮತ್ತೆ ಕೋಟೆ ರಚನೆ ಮಾಡಿಸಿದ್ದಾಕೆ ಮಾಡಿಸಿದ್ದೇವಪ್ಪ. ಸಾಕು ಉಳಿದವ್ರು ಬರ್ಲಿ ಅಂತ ನೀ ಯಾಕೆ ಬೇಡ ಅಂತ ಹೇಳಿ? ನೀನಿನ್ನು ಬಾಲಕ ಎನ್ನುವ ಸಲುವಾಗಿ ಬೇಡ ಅಂತ ಹೇಳಿ. ನೀನು ನಿನ್ನಂತವರ ಕುಲಕ್ಕೆ ರತ್ನಪ್ರಾಯರು. ಚಂದ್ರವಂಶದ ಕೀರ್ತಿ ಉಳಿಬೇಕಾ? ಬರೇ ಅಪ್ಪನ ಹೆಸರು ನಿಮ್ ಪಾಂಡವರ ಹೆಸರು ಉಳಿಸುವುದಕ್ಕಲ್ಲ, ಚಂದ್ರವಂಶದ ಕೀರ್ತಿ ಉಳಿಸಲಿಕ್ಕೆ ಒಂದು ಕುಡಿಯಾದ್ರೂ ಇರ್ಲಿ ಅಂತ ನಿನ್ನನ್ನು ಕಳುಹಿ ಕೊಡುವುದು. ಹಾಗೆ ನೀನು ಸ್ವಲ್ಪ ಕುಲದ ಕೂಡಿ ಸ್ವಲ್ಪ ಹೆಸರು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡು. ಯಾರು? ನೀನು ಸುಮ್ಮನೆ ಉಳಿಯ ಅದು ನೀನು ಗೊತ್ತಾಗ್ಬೇಕಾದ ಪ್ರಮೇಯ ಬಂದಿದೆ. ಉಳಿ ಪುಣ್ಯಾತ್ಮ. ಕುಲದ ಮರ್ಯಾದೆ ಉಳಿಸುವುದಕ್ಕೆ ಅನಭಿಷಿಕ್ತನಾದ್ರೂ ನಾನು ದೊರೆಯಾಗಿ ಕುಳಿತುಕೊಂಡ. ಅಭಿಷೇಕ ಆದದ್ದು ನಿನ್ ದೊಡ್ಡಪ್ಪನಿಗೆ, ಕುಳಿತವ ನಾನು. ಉಳಿಸಿಕೊಳ್ಳುವುದಕ್ಕಾಗಿ ಕುಳಿತುಕೊಂಡ. ಎಲ್ಲಿವರೆಗೆ ಉಳಿಸ್ಕೊಳ್ತೀಯ? ಹೋರಾಟ ಮುಗಿಲುವರೆಗೆ ತೋರಿಸ್ಕೊಡ್ತೇನೆ. ಎಲ್ಲಿ ಉಳಿತೇನೆ ಅಷ್ಟೇ ಅಲ್ವಾ? ನೀನು ಸಣ್ಣವನಾದ್ರಿಂದ ಹೋರಾಟ ಸಲ್ಲ ಸಾಕು. ಬಾಣಗಳಿಗೆ
ಮಗ ಆದಡೆಲ್ಲ ಬಾಣಗಳಿಗೆ ಬಾಲತನವೇ ನೀನು ಸಣ್ಣವ, ಅದಕ್ಕಾಗಿ ಹೋರಾಟ ಎನ್ನುವುದು ಬೇಡ, ಸಾಕು ನನಗೂ. ಸಣ್ಣವನಾಗಿದ್ದ ನಾನು ಹಗೆಗಳು ಹೊಗಳುವ ರೀತಿಯಲ್ಲಿ ಕಾರ್ಯ ಮಾಡ್ತಾ ಇದ್ದೆ. ಸಣ್ಣವನಿದ್ದಾಗ ನಾನು ಯಾರಲ್ಲೂ ಪೆಟ್ಟು ಬರಲಿಲ್ಲ. ನೀ ಮಾಡಿದ್ದಲ್ಲ ಮತ್ತೆ ಹೇ ದ್ರುಪದ ಕರ್ಮ ಭಂಗ ಪ್ರಸಂಗದಲ್ಲಿ ಕುರುಗಾನಕ್ಕೆ ಕುರುದಕ್ಕಾಗಿ 105 ಜನ ಮಕ್ಕಳು ಹೋದರು. 3 ಮಂದಿ ನೀವೆಂತದ್ದು ಮಾಡಿದ್ದು? ನಾನೇ ಮುಂದಾಗಿ ನಿಂತ ಹೊರಟವ. ಹೌದು ಹೌದು. ದ್ರುಪದ ಬೆನ್ನಿಗೆ 4 ಬಿಟ್ಟ ಮೇಲೆ ನೀವು ಎಲ್ಲರಿಗಿಂತಲೂ ಮತ್ತೆ ಮುಂದಿದ್ದವು ನೀನಲ್ಲ. ಆಮೇಲೆ ನನ್ನ ಅಪ್ಪನ ಪರಾಕ್ರಮದಲ್ಲಿ ಮೇಲುಗಡೆ ಹಾಗೆ ಹೋರಾಟದಲ್ಲಿ ಅವನನ್ನು ಸೆರೆ ಕಟ್ಟಿ ತಂದ. ಮಾಡಿದಾಗ ನಾವೆಲ್ಲ ಒಟ್ಟಾಗಿದ್ದವ್ರು. ಯಾರನ್ನು ಒಬ್ಬರು ಮಾಡಿದ್ರೆ ಆಯ್ತು. ಈಗ ನಾನೇ ಮಾಡ್ಬೇಕು ಅಂತಿಲ್ಲ. ಈಗ ನಾನೇ ಮಾಡಬಹುದು ಅಂತ ನೀನು ಅಪ್ಪನಿಗೆ ಕೆಲಸ ಇಲ್ಲದೆ ಹೋಗ್ತೀನಿ. ಅದಕ್ಕಾಗಿ ಯಾರಾದ್ರೂ ಒಬ್ಬರು ಮಾಡಿದ್ರೆ ಆಯ್ತಪ್ಪ. ಅದಕ್ಕೆಂತದ್ದು? ನನ್ನಪ್ಪನ ಕೆಲಸ ಬೇರೆ, ನಿನ್ನ ಕೆಲಸ ಬೇರೆ. ನನ್ನಪ್ಪನ ಯೋಗ್ಯತೆ ನಿನ್ನ ಯೋಗ್ಯತೆ ಸರಿ ಸಮಾನ ಯಾವ ಕಾರಣಕ್ಕೂ ಆಗಲಿಕ್ಕಿಲ್ಲ. ನೆನಪಿಟ್ಟು ಅಂದ್ರೆ ಹಾಗೆ ಅಲ್ಲಿ ನನ್ನಪ್ಪನ ಪರಾಕ್ರಮವೇನು ಕೈ ಸಾರಿಸಿದೆ. ಪರೀಕ್ಷಾ ರಂಗದಲ್ಲಿ ನಿನ್ನ ಮೇಲೆ ಕೈ ಸಾರಿಸಬೇಕಿತ್ತು. ನೀನು ಬಂದ್ಯಾ? ಪರೀಕ್ಷಾ ರಂಗದಲ್ಲಿ ಬಂದ್ಯಾ? ಇಲ್ಲ. ಯಾಕೆ ಬರಲಿಲ್ಲ? ನನ್ನ ಪರವಾಗಿ ನಿಂತವರಿದ್ದಾರೆ. ಜನ ಬಿಡುವುದ ಬಿಟ್ಟು ನೀ ಮಾಡ್ಲಿಕ್ಕೆ ನಾವು ಎಲ್ಲದರಲ್ಲ ಯಾವತ್ತು ನಡೆಸುವ ಮುಖ್ಯ. ಮತ್ತೆ ಆವತ್ತು ನಡೆಸ್ಲಿಕ್ಕೆ ಹೋಗಿಲ್ಲ, ತಿನ್ಲಿಕ್ಕೆ ಯಾಕೆ ಹೋದೆ? ಯಾವಾಗ? ಆ ಪ್ರಕರಣದಲ್ಲಿ ಎಲ್ಲರೂ ಒಟ್ಟಾಗಿ ನಾವು ಹೋದವರು ಹೋದ್ರು. ಒಬ್ಬೊಬ್ರು ಒಂದೊಂದು ಕರೆಯಲ್ಲಿ ಹೋರಾಟ ಮಾಡಿದ್ರು. ನಿನ್ನಪ್ಪ ನೇರವಾಗಿ ಹೋದ, ನನ್ನ ಸೆರೆ ಕಟ್ಟ ತಂದ. ಅಲ್ಲಿ ದ್ರೋಣಾಚಾರ್ಯರು ಆಡಿರುವಂತ ಮಾತನ್ನ ಈಡೇರಿಸುವಲ್ಲಿ ಎಲ್ಲರೂ ಪ್ರಯತ್ನಶೀಲರಾಗಿದ್ದೇವೆ. ಅಲ್ಲಿ ಒಟ್ಟಾರೆ ಅವರು ಆಡಿರುವ ಮಾತು ಈಡೇರಿದ್ರೆ ಆಯ್ತು. ಅಲ್ಲಿ ಯಾರು ಮಾಡಿದ್ದಾರೆ ಎನ್ನುವುದು ಪ್ರಾಮುಖ್ಯ ಅಲ್ಲ. ದ್ರೌಪದಿ ಸ್ವಯಂವರದಲ್ಲಿ ಯಾರು ಮಾತು ಈಡೇರಿಸಲಿಕ್ಕೆ ಹೋಗಿದ್ರಿ? ಯಾರು ಮಾಡುವ? ದೊಡ್ಡಪ್ಪ ಭೀಮಸೇನ ಚಪ್ಪರದ ಕಂಬ ಮುರಿದು ನಿಮಗೆಲ್ಲ ಸರಿ ಬಿಟ್ಟಾಗ ಹಾಗೆ ಯಾರು ಮಾತಾಡಲಿಕ್ಕೆ ಹಾಗೆ ನೆರವೇರಿಸುವುದಲ್ಲ. ನಾವು ನಮ್ಮ ಪರಾಕ್ರಮವನ್ನು ತೋರಲಿಕ್ಕೆ ಹೋಗಬೇಕು. ಸಾಮರ್ಥ್ಯ ಕಂಡು ಬಂತು. ಅಲ್ಲಿ ಸಾಮರ್ಥ್ಯ ಪ್ರಕಟವಾಗಿದೆ. ನಾನು ಸಣ್ಣವ ಎಂಬ ಕಾರಣಕ್ಕಾಗಿ ತಾತ್ಸಾರ ಬೇಡ. ನೋಡೋದೇ ತಾತ್ಸಾರ ಅಲ್ಲ, ಹಳೀರೆ ಅಂತ ಉದ್ಗರಿಸಿದ್ದು ಹಾಗೆ. ಸರಿ, ಅನುಗ ನೀನು ಕೆಡಲು ಬೇಡ ಅಂತ ಹೇಳಿದ್ ನೀನಲ್ವ? ಹಾಗಿರುವಾಗ ನಾನು ಅನುಗನೇ ಸರಿ. ಆದರೆ ಕಲಿತ ವಿದ್ಯೆಗೆ ಸಣ್ಣತನ ಉಂಟಾ? ಅದಕ್ಕಿಲ್ಲ. ಬಿಡುವ ತೊಡುವ ಚಮತ್ಕೃತಿ ಅದು ಬೇರೆ ಅಲ್ವಾ? ಹೋಗುವ ಪ್ರಾಣಗಳಿಗೆ ಸಣ್ಣತನ ಉಂಟಾ? ಅದು ದೊಡ್ಡವನಾದ್ರೂ ಸಣ್ಣವನಾದ್ರೂ ಬಿಡುವ ಚಮತ್ಕೃತಿಯ ಪ್ರಧಾನ. ನನ್ನ ಕೈಯ ಗುರಿ ಏನು? ಬಾಣ ಹೋಗುವ ಪರಿ ಏನು? ನಿನಗೆ ನನ್ನ ಬಾಣ ತಾಗಿದ ಮೇಲೆ ಆಗುವ ಉರಿ ಏನು ನೋಡ್ತೀಯಾ? ಅಂದ್ರೆ ನೀನು ಈಗ ಹಿಂದ್ ಸರಿ ಪ್ರಸಂಗ ಅಲ್ಲ. ನಾನು ಹೋಗುದಿದ್ರೆ ಯಾವತ್ತೂ ಹೋಗ್ತಿದ್ದೆ. ನಿಮ್ಮನ್ನೆಲ್ಲ ನೋಡೇ ಹೋಗ್ಬೇಕು ಅಂತಿದ್ದೇನೆ. ಅಂದ್ರೆ ಹೋರಾಟದಲ್ಲಿ ಏನು ಅಂತ ತೀರ್ಮಾನ. ಒಂದು ಮಾತಲ್ಲಿ ಬಿಟ್ಟು ಹೋಗುವಾಗ ನಿಮ್ಮನ್ನ ಯಾರು ಒಬ್ಬರನ್ನು ತೆಗೆದು ಹೋಗುದೇ ಪ್ರಯತ್ನ ಅಲ್ಲ ಮಾಡ್ತೇನೆ ಅಲ್ಲ. ವಿಶ್ವಾಸ, ಅತಿಯಾದಂತ ಆತ್ಮವಿಶ್ವಾಸವು ಕೆಲವೊಮ್ಮೆ ಮುಳುವಾಗಿ ಹೋಗ್ತದೆ. ದೇವರು ಕೈ ಬಿಡುವುದಿಲ್ಲ. ನನ್ನ ದೇವರು ನಂಬಿದ್ದೇನೆ. ಯಾರು ಮತ್ತೆ ನಾವೆಲ್ಲ ದೇವ್ರ ಕೈ ಬಿಟ್ಟು ಮಕ್ಕಳು ಓದ್ಬಿಟ್ಟಿದ್ದೇವೆ. ಕೈ ಬಿಟ್ಟ ಹೀಗಾಗಿದ್ದೀನಿ. ಯಾರು ಹೇಳಿದ್ದು? ನಿನ್ನ ಬಾಣದ ಚಮತ್ಕೃತಿ
ಹೇಳಿದ್ರೆ ಹೇಗೆ? ಯಾಕೆ ಇವತ್ತು ಆರಂಭ ಇದನ್ನು ಹೇಳೇ ಮುಂದೆ ಹೋಗ್ಬೇಕು ಅಂತ ಗುಣಕ್ಕೆ ಮತ್ಸರವಿಲ್ಲ ನಾವು ಅದನ್ನೇ ಹೇಳಿದ್ದೆ. ಹೇಳಿದ್ದ ಅವ ಹೇಳ್ತಾನೆ, ಅವ ಹೇಳಲೇಬೇಕು, ಮತ್ತೆ ನೀವು ಯಾಕೆ ಹೇಳಿದ್ರಿ? ನಾನು ಹೇಳಲೇಬೇಕು. ಯಾಕೆ? ನಿನ್ನ ಸಾಹಸವನ್ನ ಕಂಡ ಕ್ಷಣ ಅದನ್ನ ಮರೆಮಾಚಬಾರದು. ನನ್ನ ಸಾಹಸಗಳನ್ನು ಇವತ್ತು ನೀವು ಮೊದಲು ನೋಡ್ಲಿಲ್ಲ. ನೋಡಿದ್ದೆ, ಮತ್ತೆ ಆದ್ರಿಂದ ಹಾಗಲ್ಲ. ಸವ್ಯ ಅಪಸವ್ಯವಾಗಿರುವಂತಹ ಅದು ಚಕ್ರವ್ಯೂಹ ನೋಡಿ. ಅಗ್ನಿಯ ಕುಂಡದಲ್ಲಿ ಮೇಲ್ಮುಖವಾಗಿ ಉಳಿಯುತ್ತಿರುವಂತ ಅಗ್ನಿ, ಅದೇ ಅಭಿ ಎನ್ನುವುದ ಅಭಿಮನ್ಯು ಬೆಂಕಿಯ ಚೆಂಡು ಅದರ ಉತ್ಪಾದಿಯಲ್ಲಿ ಚಕ್ರವ್ಯೂಹವನ್ನ ಭೇದಿಸಿದೆ. ನಿನ್ನ ಎದುರಾಗಿ ಬರುತ್ತಿರುವಂತಹ ಎಲ್ಲ ಅತಿರಥ ಮಹಾರಥರನ್ನ ಸವರುತ್ತಾ ಮುಂದೆ ಬಂದೆಯಲ್ಲ, ನನ್ನ ಕಣ್ಣಾರೆ ನಾನು ಕಂಡವನಿದ್ದೇನೆ. ಯಾರೂ ಮೆಚ್ಚಬೇಕಪ್ಪ ಮಗು ಅಭಿಮನ್ಯು. ಆದರೆ ಫಲದಲ್ಲಿ ಶತಗಜಪ್ರಾಣಿ ಭೀಮನ ಹಾಗೆ ನೀನು, ಸಾಹಸದಲ್ಲಿ ಪ್ರತಿ ಇಲ್ಲದ ಪ್ರತಾಪಿ ಪ್ರತಿಯೊಂದನ ಪಾರ್ಥನ ಹಾಗೆ ನೀನು, ಇನ್ನು ಧರ್ಮದಲ್ಲಿ ಧರ್ಮರಾಯನ ಹಾಗೆ, ಜ್ಞಾನದಲ್ಲಿ ನಕುಲ ಸಹದೇವರ ಹಾಗೆ, ಆಕರ್ಷಣೆಯಲ್ಲಿ ನಂದ ಕಂದ ಮುಕುಂದ ಅವನ ಹಾಗೆ. ಹಾಗಾಗಿ ಒಂದು ಸತ್ಯ ಹೇಳ, ಹೇಳಿ. ನಾವು ಸೋತೆ. ಹಾಗಾದ್ರೆ ಅಭಿಮನ್ಯ ಕಾಲ ಇಲ್ಲಿಗೆ ಮುಗಿಯಿತಾ? ಗೆದ್ದು ಹಾಗಾದ್ರೆ ಎಲ್ಲ ಹೋಗ್ಬೇಕು. ನಿಲ್ಲು ಮಗು. ಮತ್ತೆ ಈಗ ನಾನು ಸೋತೆ, ಹೌದು, ನಾ ಗೆದ್ದೆ, ನೀನು ಗೆದ್ದ ಎಂಬಲ್ಲಿಗೆ ಯುದ್ಧ ಮುಗೀತಲ್ವಾ? ನಾವಿಬ್ಬರು ಗುದ್ದಾಡಿಕೊಂಡಿದ್ದೇವ ಪರಸ್ಪರ ಯುದ್ಧ ಆಗ್ಲಿಲ್ಲ ಅಲ್ವಾ ತಾನೇ? ನೋಡು, ಸೋತೆವು ಅನ್ನುವ ಅರ್ಥ ಹೇಗೆ? ಹೇಗೆ? ದಾರಿ ಹೋಗ್ತಾನೊಬ್ಬ ಹೋಗುತ್ತಾ ಇದ್ದ, ಅಲ್ಲಿ ಹೂ ತೋಟವನ್ನು ಕಾಣುತ್ತಾನೆ. ಸುಂದರವಾದಂತ ಒಂದು ಹೂವನ್ನು ಕಂಡಾಗ ಅವ ಕಣ್ಣಾರೆ ಕಂಡಾಕ್ಷಣ ಎಂತ ಚಂದದ ಹೂವು, ಆ ಹೂವಿಗೆ ಅವನ ಮನಸ್ಸೇ ಸೋತು ಹೋಗುತ್ತದೆ. ಸೋತೆ ನಾನು ಅಂತ ಹೇಳ್ತಾ ಸೋತೆ ತಾನೆ ಅಂತ ಹೇಳ್ತಾನೆ. ಹಾಗೆ ನಮಗಾದ ಪರಿಸ್ಥಿತಿ ಇಲ್ಲದ ಹಾಗೆ ಹೇಗೆ? ನಿನ್ನ ಸಾಹಸ, ನಿನ್ನ ಚಾಕಚಕ್ಯತೆ ಇತ್ಯಾದಿ ಇವುಗಳನ್ನೆಲ್ಲವನ್ನ ಗಮನಿಸುತ್ತಾ ಈ ದ್ರೋಣ, ಹಾಗಾಗಿ ನನ್ನ ಮನಸ್ಸೇ ನಿನಗಾಗಿ ಸೋತು ಹೋಯಿತು. ಆದ್ದರಿಂದ ನಾವು ಸೋತೆವು, ಮಗು ಅಭಿಮನ್ಯು ನೀನು ಗೆದ್ದವ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯುದ್ಧ ಬೇಡವೇ ಬೇಡ. ನೋಡು, ಶಿಶುವತ್ಯ ದೋಷ ಬೇಕೇನಪ್ಪ ಇದು? ನಿನ್ನ ಮಡದಿ ಉತ್ತರಿ, ಅದರಲ್ಲಿಯೂ ಗರ್ಭವತಿ, ಎಲ್ಲಾದರೂ ಅಭಿಮನ್ಯು ಸತ್ತ ಅನ್ನುವ ವರ್ತಮಾನವನ್ನ ಕೇಳಿದ ಕ್ಷಣ ಹೊಟ್ಟೆ ಪಡೆದುಕೊಂಡೇ ಸಾಯ್ತಾನೆ. ಭ್ರೂಣ ಹತ್ಯ ನಮಗಲ್ಲಿಯೂ ಕೂಡ ಘಾತಿಸುತ್ತದೆ. ಆ ಕಾರಣಕ್ಕಾಗಿ ನನಗೂ ನಿನಗೂ ಸಮರ ಬೇಡ, ನಿನ್ನ ಬಿಡದಿಯನ್ನ ಸೇರು, ನೂರ್ಕಾಲ ಬಾಳು, ಆಶೀರ್ವಾದ ಮಾಡುತ್ತಾ ಇದ್ದೇನೆ. ನೀನು ಶಿಶು, ದೋಷ ಬೇಡ, ಹೋಗು. ಈ ಸಣ್ಣವರೆಲ್ಲ ದೊಡ್ಡ ಕಾರ್ಯ ಮಾಡ್ಲಿಲ್ವಾ? ಏನಪ್ಪ ಶಿಶುತನದಲ್ಲಿ ಶಂಬರದೆ ಮಧುರನ
ಶಶಿಧರ ಸುತ ಯುವನಾಯಕ ದೈತ್ಯನ ಶಶಿಧರ ಉಸಿರನ್ನು ತೊಲಗಿದರೆ ಮಗು ಅಭಿಮನ್ಯು ನಾನು ಸಣ್ಣವ. ಸಣ್ಣವರು ದೊಡ್ಡ ಕಾರ್ಯ ಮಾಡ್ಲಿಲ್ವಾ? ಮಾಡಿದ್ದಾರಪ್ಪ. ನನ್ನ ಮಾವ ಶ್ರೀಕೃಷ್ಣ ಪರಮಾತ್ಮ ಹೌದು 13ನೇ ವಯಸ್ಸಿನಲ್ಲಿ ಕಂಸನನ್ನು ಕೊಲ್ಲಿಲ್ವಾ? ಹೌದು. ನನಗೆ 16 ಈಗ. ಕಂಸಾಂತಕ. ಹೌದು. ಶಿಶುತನದಲ್ಲಿ ಸಂಬರನೆಂಬ ಅಸುರನ ಹಾ. ಹಸುಗೊಳ್ಳದೆ ಸ್ಮರನು ಹಾ ಸ್ಮರ. ಮಾವನ ಮಗ ಹೌದು. ಮತ್ತೆ ಕೊಂದಿದ್ದಾರೆ. ಖಂಡಿತ. ಶಂಬರಾಸುರನನ್ನು ಹಾ ಕೊಲ್ಲಿಲ್ವಾ? ಕೊಂದಿದ್ದ. ತಾರಕಾಸುರನನ್ನು ಹಾ ಕಾರ್ತಿಕೇಯ ಎಳವರದಲ್ಲೇ ಕೊಲ್ಲಿಲ್ವಾ? ಹಾಗಿರುವಾಗ ಇವರೆಲ್ಲ ಸಣ್ಣವರು. ಹಾ ಸಣ್ಣ ಕಾರ್ಯವನ್ನು ಸಣ್ಣ ರೀತಿಯಲ್ಲಿ ಮಾಡಲಿಲ್ಲ, ಮಾಡಿ ಲೋಕ ಮೆಚ್ಚುವ ಕಾರ್ಯದಲ್ಲಿ ಮಾಡಿದ್ದಾರೆ. ಹಾ ಹಾಗೆ ಹಾ. ಚಕ್ರಿ ಹೂವನ್ನು ಪ್ರೇರಿಸಿದ್ದೇನೆ. ಹೌದು. ನಿಮಗೆ ನಿರೀಕ್ಷೆ ಇತ್ತಾ? ನಿರೀಕ್ಷೆ ನನಗಿರಲಿಲ್ಲ. ನಾನು ಪ್ರೇರಿಸ್ತೇನೆ ಅಂತ ಕಲ್ಪನೆ ಇತ್ತಾ? ಇಲ್ಲಪ್ಪ. ಅಭಿಮನ್ಯು ಬರ್ತಾನೆ ಎನ್ನುವಂತ ಕಲ್ಪನೆ ಇತ್ತಾ? ನಿರೀಕ್ಷೆಯೂ ಇಲ್ಲ. ಯಾಕಂದ್ರೆ ನನ್ನ ಅಪ್ಪ ಬರಬಾರ್ದು ಅಂತ ನೀವು ಮಾಡಿದ್ದು. ಹಾ ಹಾ ಮತ್ತೆ ಗುಡುಗಿದ್ರು ಅಂತ ಇವತ್ತು ಒಂದು ತೆಗಿತೇನೆ ಅಂತೇಳಿ ಹಾ ಹಾ. ಯಾವುದೊಂದು ಕೊನೆಯಲ್ಲಿ ನಿರ್ಧಾರ ಮಾಡ್ತೇನೆ. ಹೌದು. ಹೇಳಿದ್ದು ಹೌದು. ನಿರ್ಧಾರ ಕೊನೆಯಲ್ಲಿ ಹೇಳುವಾಗ ನೀವು ಜಾಗ್ರತೆ ಮಾಡ್ಕೊಳ್ಳೋದು ಕಷ್ಟ ಮಾಡ್ತೇನೆ. ಆಹಾ. ಹಾಗಿರುವಾಗ ಹಾ. ಅಭಿಮನ್ಯು ಸಣ್ಣವನೇ ಆಗಿರಬಹುದು, ಹಾ. ಚಮತ್ಕತೆ ನನ್ನಲ್ಲುಂಟು. ಈಗ ನಾನು ಯೋಚನೆ ಮಾಡಬೇಕು ಕೊನೆಯಲ್ಲಿ ಯಾರು ತೆಗಿಬೇಕು ಅನ್ನುವುದು. ನನಗೆ ಗುರುಗಳು ಕೆಲವರಿದ್ದಾರೆ. ಹೌದಾ? ಅಪ್ಪನ ಗುರುವು, ಸಾತ್ಯಕನ ಗುರುವು, ಮಾವ ಬಲರಾಮನ ಗುರುವು, ಹಾ. ಎಲ್ಲವರ ಶಕ್ತಿ ನನ್ನಲ್ಲಿ ಉಂಟು ಎನ್ನುವುದು ನೆನಪಿಟ್ಟುಕೊಳ್ಳೆ. ಶಂಬರಾಸುರ ತಾರಕಾಸುರ ನಾನಲ್ಲ, ಆಹಾ. ಸ್ಮರ ಕೃಷ್ಣ ಇಲ್ಲಿ ನೀನಲ್ಲ. ಅಲ್ಲ, ಏನ್ ನನಗೆ ಪುರಾಣದ ಕಥೆ ಹೇಳ್ತೀಯ? ಪ್ರಶ್ನೆ ಕೇಳ. ಆ? ಆ? ನೋಡ್ತೀಯ? ಈ ಗುರುಗಳಿಗೆ ಎಲ್ಲ ಅಭ್ಯಾಸ ಉಂಟು. ಗುರುಗಳೇ, ಹೇಗುಂಟು ವಾತಾವರಣ? ಶಿಶುತನದಲ್ಲಿ ಶಂಬರನೇ ಮಧುರನ ಹಸುಗೊಳ್ಳದೆ ಸ್ಮರನು ಶಶಿಧರ ಸುತಗುವ ತಾರಕ ದೈತ್ಯನ ಉಸಿರನು ತೊಲಗಿಸದೆ ಮಧ್ಯಾಹ್ನ ಹೊತ್ತು ಒಂದಿಷ್ಟು ವಿಶ್ರಾಂತಿ ಪಡೆಯಿರಿ. ಮಾಡಿದ್ದುಣ್ಣೋ ಮಹಾರಾಯ. ಹುಡುಗ ಹೋದ. ಏನಿದು ಗುರುವರಿಯ? ಹುಡುಗ ಜೋರಿದ್ದ, ಬೆಂಕಿಯ ಚೆಂಡು ಅಭಿಮನ್ಯು. ಅಪ್ಪ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 . ಇವ ಏನು ಮಹಾ ಅಲ್ವಾ? ಇವ ಮಹಾ. ಬೇಡ ಮಗು ಯುದ್ಧ ಅಂತ ಸಾರಿ ಹೇಳಿದೆ. ನನ್ನ ಮಾತೇ ಇವನಿಗೆ ಪತ್ತೆಯಾಗದೆ ಹೋಯ್ತು. ಕೇಳುವ ವ್ಯವಧಾನವೂ ಕೂಡ ಇವನಿಲ್ಲದೆ ಹೋಯ್ತು. ಏನ್ ಮಾಡುವ ಹೇಳಿ? ಕೊನೆಯಲ್ಲಿ ಒಂದು ಮಾತು ಹೇಳಿದ್ದಲ್ಲ, ಮಾಡಿದ್ದುಣ್ಣೋ ಮಹಾರಾಯ ಅನ್ನುವುದಾಗಿ. ವರ್ಗದಲ್ಲಿ ಅನ್ಯ ಏಕಲವ್ಯ ಬಂದನಲ್ಲ, ನಾನಪ್ಪ ಅತಿವಿತ್ಯ ಬಿಲ್ಗಾರನಾಗಬೇಕು ಅನ್ನುವುದಾಗಿ. ನಮ್ಮ ಮನಸ್ಸು ಹೇಗೆ? ಪಾರ್ಥನೊಬ್ಬನೇ ಅತಿವಿತ್ಯ ಬಿಲ್ಗಾರನಾಗಬೇಕು, ಅದೇ ನಮ್ಮ ಗುರಿಯಾಗಿತ್ತು. ವರ್ಗದಲ್ಲಿ ಅನ್ಯ ನಿನಗ ನಾನು ಹೇಳಿಕೊಡಲಾರೆ, ಒಳ್ಳೆಯದಾಗೆ ಕಳುಹಿಸಿಕೊಟ್ಟೆ ಏಕಲವ್ಯನನ್ನ. ಆದ್ರೆ ಬಿಟ್ಟೋ ಬಂದ ಹುಡುಗ ಬಿಟ್ಟವನಲ್ಲ, ನನ್ನ ಪ್ರತಿಮೆಯನ್ನೇ ಮಾಡಿಕೊಂಡು ಆ ಮುಖೇನವಾಗಿ ಅತ್ತಿವಿತ್ಯ ಬಿಲ್ಗಾರ ಎಂದೆನಿಸಿಕೊಂಡ ಏಕಲವ್ಯ ಒಂದು ದಿವಸ ನನ್ನಿದ್ದಲ್ಲಿಗೆ ಬಂದು, ಗುರುವರ್ಯ, ನಾನೊಬ್ಬ ಅದ್ವಿತ್ಯ ಬಿಲ್ಗಾರನಾದ, ಗುರು ದಕ್ಷಿಣೆಯಾಗಿ ಏನು ಬೇಕು ಅಂತ ಕೇಳಿಕೊಂಡ. ನೋಡಿದ್ರ ನಮ್ಮ ಸ್ವಾರ್ಥತನ ಹೇಗುಂಟು ಅಂತ ನೋಡಿ. ಕ್ಷಾತ್ರಿಯ ಕುಲದಲ್ಲಿ ಹುಟ್ಟುವಂತಹ ವ್ಯಕ್ತಿಗೆ ಸಿಂಜಿನಿಯನ್ನ ಹಿಡಿದು ಬಾಣವನ್ನ ಪ್ರಯೋಗ ಮಾಡುವಾಗ ಬೇಕಾದದ್ದು ಬಲಗೈಯ ಹೆಬ್ಬೆರಳು. ಮಗು, ದಕ್ಷಿಣೆಯ ಕೊಡ್ತೀಯ ಅಂತಾದ್ರೆ ನಿನ್ನ ಬಲಗೈಯ ಹೆಬ್ಬೆರಳನ್ನ ಕೊಡು. ಹಿಂದು ಮುಂದೆ ನೋಡದೆ ಬಲಗೈ ಹೆಬ್ಬೆರಳನ್ನ ಕತ್ತರಿಸಿ ನನ್ನ ಪಾದಕ್ಕೆ ಅರ್ಪಿಸಿದವನು ಅವನೇ ಏಕಲವ್ಯ. ಅದಕ್ಕೆ ಹೇಳು, ಬಂದ ಈ ಹುಡುಗ ನಮ್ಮ ಬಲಗೈಯ ಹೆಬ್ಬೆರಳನ್ನೇ ಘಾತಿಸಿದ. ನೆತ್ತರ ಸುರಿತಾ ಇದೆ. ಅದಕ್ಕೆ ಹೇಳಿ ಹೋದ್ದಲ್ಲ, ಮಾಡಿದ್ದುಣ್ಣೋ ಮಹಾರಾಯ ಅನ್ನುವುದಾಗಿ. ಇದಕ್ಕೆ ನಮ್ಮ ಸ್ವಾರ್ಥ.
ಏನೇ ಇರಲಿ ಮೆಚ್ಚಿಕೊಂಡಿದ್ದೇನೆ. ಗುಣಕ್ಕೆ ಮತ್ಸರ ಇಲ್ಲ. ಹೋರಾಟವನ್ನು ಕೊಟ್ಟಿದ್ದಾನೆ ಬಂದ ಅಭಿಮನ್ಯು. ಆದರೆ ನಮ್ಮಲ್ಲಿ ಕೆಲವರಿದ್ದಾರೆ, ನಾನು ಹಾಗೆ ಮಾಡುತ್ತೇನೆ, ನಾ ಹೀಗೆ ದಂಡು ಕೊಡಿದ್ದೇನೆ ಅಂಥವರಿಗೆಲ್ಲ ಒಂದು ಅವಕಾಶ ಮಾಡಿಕೊಡ್ಬೇಕಲ್ಲ. ಕೊಡೋಣವಂತೆ ನೋಡ್ತೇನೆ ಅವರ ಸಾಹಸ ಹೇಗೆ.